ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 16ನೇ ಶ್ಲೋಕ. ಇದರಲ್ಲಿ ಭಗವಂತನ ಸಹಿಷ್ಣುತೆ, ಕ್ಷಮಾಗುಣ ಮತ್ತು ವಿಜಯ, ಗೆಲುವು ಬಗ್ಗೆ ಹೇಳಲಾಗಿದೆ. ಈ ಶ್ಲೋಕದಲ್ಲಿ 10 ನಾಮಗಳಿಗೆ ನಾಮ 142ರಿಂದ 151ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 16. ಭೋಜನಂ ಭೋಕ್ತಾ ಸಹಿಷ್ಣುರ್ಜಗತಾದಿಜಃ ಅನಘೋ ವಿಜಯೋ ಜೇತಾ ವಿಶ್ವಯೋನಿರ್ಪುನರ್ವಸು. ಪದಗಳ ಅರ್ಥ: ಬ್ರಾಜಿಷ್ಣು ಸ್ವಯಂ ಪ್ರಕಾಶಮಾನವಾದವನು, ಸೂರ್ಯ ಚಂದ್ರರಿಗೂ ಬೆಳಕು ನೀಡುವವನು. ಭೋಜನಂ ಭೋಗಿಸುವ ವಸ್ತು ಅಂದರೆ ಮಾಯೆ ಅಥವಾ ಪ್ರಕೃತಿ ಸ್ವರೂಪ ಅಥವಾ ಭಕ್ತರಿಗೆ ಮುಕ್ತಿಯ ರೂಪದಲ್ಲಿ ಸಿಗುವ ಆಹಾರ. ಭೋಕ್ತ ಭೋಗವನ್ನು ಅಥವಾ ಅನ್ನವನ್ನು ಅನುಭವಿಸುವವನು, ಪ್ರಕೃತಿಯನ್ನು ನಿಯಂತ್ರಿಸುವವನು. ಸಹಿಷ್ಣು ಅತ್ಯಂತ ಸುಂದರ ನಾಮ. ಸಹಿಸಿಕೊಳ್ಳುವವನು, ಭಕ್ತರು ಎಷ್ಟೇ ತಪ್ಪು ಮಾಡಿದರೂ ತಾಯಿಯಂತೆ ಕ್ಷಮಿಸುವವನು. ಹಿರಣ್ಯಕಶಿಪು ಎಷ್ಟೇ ಕಾಟ ಕೊಟ್ಟರೂ ಸಹಿಸಿಕೊಂಡಿರುವವನು. ಜಗತಾದಿಜಃ ಜಗತ್ತಿನ ಸೃಷ್ಟಿಯ ಆರಂಭದಲ್ಲಿ ಮೊದಲು ಪ್ರಕಟನಾದವನು. ಅನಘ ಆಗ ಪಾಪ ದುಃಖ, ಅನಘ ಪಾಪವಿಲ್ಲದವನು. ವಿಜಯ ಜಯಸ್ವರೂಪ, ಅವನಿದ್ದಲ್ಲಿ ಸೋಲು ಎಂಬುದೇ ಇಲ್ಲ. ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಶ್ರೀ ವಿಜಯೋ. ಜೇತಃ ಎಲ್ಲರನ್ನೂ ಗೆಲ್ಲುವವನು, ತನ್ನ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ಗೆದ್ದವನು. ವಿಶ್ವಯೋನಿ ಜಗತ್ತಿಗೆ ಕಾರಣನಾದವನು. ಪುನರ್ವಸು ಪುನಃ ಮತ್ತೆ ವಸು ವಾಸಿಸುವನು. ಧರ್ಮ ಸಂಸ್ಥಾಪನೆಗಾಗಿ ಮತ್ತೆ ಮತ್ತೆ ಅವತಾರ ಎತ್ತಿ ಬರುವವನು ಅಥವಾ ಕ್ಷೇತ್ರಜ್ಞನಾಗಿ ಶರೀರಗಳಲ್ಲಿ ಮತ್ತೆ ಮತ್ತೆ ವಾಸಿಸುವವನು. ಶ್ಲೋಕದ ಭಾವಾರ್ಥ: ಯಾವಾಗಲೂ ಪ್ರಕಾಶಮಾನವಾಗಿ ಬೆಳಗುವವನು, ಭೋಗಿಸುವ ವಸ್ತು ಅಥವಾ ಅನ್ನವು ತಾನೇ ಆಗಿರುವವನು, ಅದನ್ನು ಅನುಭವಿಸುವವನು ತಾನೇ ಆಗಿರುವವನು, ಭಕ್ತರ ಮತ್ತು ಶತ್ರುಗಳ ತಪ್ಪುಗಳನ್ನು ಸಹಿಸಿಕೊಳ್ಳುವವನು, ಜಗತ್ತಿನ ಆರಂಭದಲ್ಲಿ ಮೊದಲು ಹುಟ್ಟಿದವನು, ಪಾಪವಿಲ್ಲದ ಪರಿಶುದ್ಧನು, ಜಯಸ್ವರೂಪನು, ಎಲ್ಲರನ್ನೂ ಗೆಲ್ಲುವವನು, ವಿಶ್ವಕ್ಕೆ ಕಾರಣನಾದವನು ಮತ್ತು ಜೀವಿಗಳ ದೇಹದಲ್ಲಿ ಮತ್ತೆ ಮತ್ತೆ ಬಂದು ನೆಲೆಸುವವನು ಆ ಭಗವಂತ. ಧನ್ಯವಾದಗಳು.